ಇವರನ್ನ ನೀವು ಸಿನಿಮಾಗಳಲ್ಲಿ ನೋಡೇ ಇರ್ತೀರಾ. ಅದ್ಭುತವಾದಂತಹ ನಟಿ ರೇಖಾ ದಾಸ್. ಬಟ್ ಈಗ ರೇಖಾ ದಾಸ್ ಅವರು ತುಂಬಾ ವರ್ಷಗಳ ಬಳಿಕ ತಮ್ಮ ಮನಸ್ಸಿನ ಒಳಗಡೆ ಇಟ್ಟಿದಂತ ನೋವುಗಳೆಲ್ಲವನ್ನೂ ಕೂಡ ಇದೀಗ ತೆರೆದಿಟ್ಟು ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ. ಹೌದು, ತಾಳಿ ಕಟ್ಟಿದ ಗಂಡ ಬೇರೆಯೊಬ್ಬರನ್ನ ಮದುವೆಯಾಗ್ತಾರೆ ಅಂತ ಯಾರಿಗೆ ಗೊತ್ತು? ಮಗಳ ಕಷ್ಟವೂ ಸಹ ಇದೆ, ಅದೆಲ್ಲವನ್ನೂ ಕೂಡ ನೆನೆದು ಕಣ್ಣೀರ್ ಹಾಕಿದ್ದಾರೆ ಇದೀಗ ರೇಖಾ ದಾಸ್ ಅವರು. ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತವರು ರೇಖಾ ದಾಸ್. ರೇಖಾ ದಾಸ್ ಅವರ ಪತಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ನಿರ್ದೇಶಕ ಓಂ ಪ್ರಕಾಶ್ ರಾವ್. ರೇಖಾ ದಾಸ್ ಅವರ ಪತ್ನಿ ರೇಖಾ ದಾಸ್ ಮತ್ತೆ ಓಂ ಪ್ರಕಾಶ್ ರಾವ್ ಅವರಿಗೆ ಜನಿಸಿದಂತ ಪುತ್ರಿ ಈ ಸಾತ್ವಿಕಾ. ಸೊ ಇದು ತುಂಬಾ ಜನರಿಗೂ ಕೂಡ ಗೊತ್ತೇ ಇದೆ. ಇತ್ತೀಚೆಗೆ ಜಾಲಿ ಸಿನಿಮಾದ ಮೂಲಕ ಪ್ರಮುಖ ಪಾತ್ರದಲ್ಲಿ ರೇಖಾ ದಾಸ್ ಅವರ ಮಗಳು ಎಲ್ಲ ವಿಚಾರವನ್ನು ಕೂಡ ಅಂದ್ರೆ ನಟಿಸಿದ್ದಾರೆ. ಆ ಒಂದು ವಿಚಾರವಾಗಿ ಕೂಡ ಒಂದು ಪೋಷಕರ ಡಿವೋರ್ಸ್ ಪರಿಣಾಮ ಆಗಿರ್ಬೋದು, ಚಿತ್ರರಂಗದ ವಾಸ್ತವ ಎಲ್ಲವನ್ನೂ ಕೂಡ ಕುರಿತು ಮಾತನಾಡಿದ್ದಾರೆ. ಸಂದರ್ಶನ ನೀಡುತ್ತಾ ಅಪ್ಪ ಅಮ್ಮನ ಪ್ರೀತಿ ಸರಿಯಾಗಿ ಸಿಗಲಿಲ್ಲ ಅಂತ ನೋವನ್ನ ಪಟ್ಕೊಂಡಿದ್ದಾರೆ. ಜೊತೆಗೆ ರೇಖಾ ದಾಸ್ ಅವರು ಕೂಡ ಮಾತನಾಡುತ್ತಾ ಮಗಳಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಸೊ ಇವರ ಒಂದು ಕಷ್ಟ, ಇವರ ಒಂದು ಫ್ಯಾಮಿಲಿ ಬೆಳೆದು ಬಂದಿದ್ದು ಎಲ್ಲವನ್ನೂ ಕೂಡ ನೆನೆಸ್ಕೊಂಡಿದ್ದಾರೆ. ಯಾಕೆಂದ್ರೆ ರೇಖಾ ದಾಸ್ ಅವರನ್ನ ಪ್ರೀತಿಸಿ ತಾಳಿ ಕಟ್ಟಿ ಮದುವೆ ಆಗ್ತಾರೆ, ಆದ್ರೆ ಸ್ವಲ್ಪ ವರ್ಷಗಳ ಬಳಿಕ ಬೇರೊಬ್ಬರನ್ನ ಮದುವೆ ಆಗ್ತಾರೆ. ಸೊ ಇದನ್ನ ರೇಖಾ ದಾಸ್ ಅವರು ತಡೆಯಕ್ಕೂ ಸಹ ಆಗ್ಲಿಲ್ಲ. ಒಂದು ಟೈಮ್ ನಲ್ಲಿ ವಿಚ್ಛೇದನವನ್ನು ಸಹ ಕೊಟ್ಟು ಬಿಡ್ತಾರೆ. ಏನು ತಿಳಿಯದೆ, ಅಂದ್ರೆ ರೇಖಾ ದಾಸ್ ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ ಮುಂಚೆ. ಅವರು ಬೇರೆ ಒಂದು ರಾಜ್ಯ ಆಗಿರೋದು, ಬೇರೆ ಕಡೆಯಿಂದ ಬಂದವರು, ಕನ್ನಡ ಇಂಡಸ್ಟ್ರಿಗೆ ಸೇರ್ಕೊಂಡಂತವ್ರು. ಸೊ ಅವರು ಆಮೇಲೆ ಕನ್ನಡ ಕಲಿತು, ಆಮೇಲೆ ಈಗ ಸಾಕಷ್ಟು ನಾಟಕಗಳಲ್ಲೆಲ್ಲ ಭಾಗಿಯಾಗಿದ್ದಾರೆ. ಬಟ್ ಅವರ ಒಂದು ನೋವಿನ ವಿಚಾರಗಳಿದೆಯಲ್ಲ, ಅದೆಲ್ಲವನ್ನು ಕೂಡ ಇವತ್ತಿಗೂ ನೆನಪಿಟ್ಕೋತಾರೆ, ನೆನಪು ಮಾಡ್ಕೋತಾರೆ. ತಮ್ಮ ಮಗಳಿಗೆ ಆದಂತ ಒಂದು ಅನ್ಯಾಯ ಆಗಿರ್ಬೇಕಂದ್ರೆ ತಂದೆ ತಾಯಿ ದೂರ ಆಗ್ತಾರೆ, ಮಗಳು ತುಂಬಾನೇ ನೋವಿನಲ್ಲಿಯೇ ಬೆಳಿಬೇಕಾಗುತ್ತೆ. ಸಮಾಜದಲ್ಲಿ ಯಾವ ರೀತಿ ಎದುರಿಸ್ಬೇಕು ಅದೆಲ್ಲವೂ ಕೂಡ ಫೇಸ್ ಮಾಡ್ಬೇಕು, ತುಂಬಾನೇ ನೋವಿನ ಸಂಗತಿ ಇದೆಲ್ಲವೂ ಕೂಡ ಹಂಚಿಕೊಂಡಿದ್ದಾರೆ ರೇಖಾ ದಾಸ್ ಅವರು. ಒಟ್ಟಾರೆ ಇವತ್ತಿಗೂ ಕೂಡ ಪಶ್ಚಾತ್ತಾಪ ಮತ್ತೆ ಇವತ್ತಿಗೂ ಕೂಡ ಆ ಒಂದು ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು ಮದುವೆ ಅನ್ನುವಂತ ಒಂದು ವಿಚಾರ ಅಂತ ಇವತ್ತಿಗೂ ಕೂಡ ನೋವನ್ನ ಪಟ್ಕೋತಾರೆ. ಪಾಪ ಮಗಳಿಗೂ ಕೂಡ ಕ್ಷಮೆನ ಕೇಳಿದ್ದಾರೆ. ನಮ್ಮ ಅಂದ್ರೆ ನನ್ನಿಂದಾಗಿ ಆತರ ಆಗೋಯ್ತಲ್ಲ, ನನ್ನ ಜೀವನದ ಕಷ್ಟ ಎಲ್ಲವನ್ನೂ ಕೂಡ ನನ್ನ ಮಗಳು ಕೂಡ ನೋಡಿದ್ದಾರೆ. ಆಕೆಗೆ ಬಹಳಷ್ಟು ಈಗ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಆಕೆಗೆ ಏನ್ ಬೇಕು ಆಕೆಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಮೆಚುರಿಟಿ ಅವರಿಗೆ ಇದೆ ಅಂತ ಕೂಡ ರೇಖಾ ದಾಸ್ ಅವರು ತಿಳಿಸಿದ್ದಾರೆ. ಮಗಳ ಬಗ್ಗೆ, ಸಾತ್ವಿಕಾ ನಟಿ ಸಾತ್ವಿಕಾ ಬಗ್ಗೆ.